ಫ್ರೆಂಡ್ಸ್, ಇಲ್ಲಿ ಯಾರನ್ನು ನಂಬೇಡಿ. ಇಲ್ಲಿ ಯಾರು ದೇವ್ರಲ್ಲ. ನಾವೇನ್ ಅನ್ಕೋತೀವೋ ಅದಾಗಲ್ಲ, ನಾವೇನ್ ಅನ್ಕೊಳ್ಳಲ್ವೋ ಅದಾಗ್ಬಿಡುತ್ತೆ. ಇಷ್ಟೇ ಜೀವನ ಫ್ರೆಂಡ್ಸ್. ಈ ಒಣ ವೇದ ಅಂತ ನನ್ನ ಬಾಯಲ್ಲಿ ಯಾಕೆ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾ? ಇದಕ್ಕೆ ಕಾರಣ ಯಾರು ಅಂತ ಗೊತ್ತಾ? ನಮ್ಮ ಮೊಲ ಗುರೂಜಿ. ಒಬ್ಬೊಬ್ರೆ ಮಾತಾಡ್ಕೊತಿದ್ದೀರಲ್ಲ, ತಲೆಗಿಲೆ ಕೆಟ್ಟಿದ್ಯಾ? ಗುರೂಜಿ, ನೀವು ಮಾಡಿರೋ ಕೆಲಸಕ್ಕೆ ತಲೆ ಕೆಡೋದಿರ್ಲಿ, ಇಡೀ ಬಾಡಿನ ಗಿರಗಿರಗಿರ ಅಂತ ಸುತ್ತಾ ಇದೆ. ನಾಟಿ ಗುರೂಜಿ ನೀವು. ಏನೋ ಡಬಲ್ ಮೀನಿಂಗ್ ಇಟ್ಕೊಂಡು ಮಾತಾಡ್ತಿರೋ ಆಗಿದೆ. ನನ್ನ ಮಾತಲ್ಲಿ ಡಬಲ್ ಮೀನಿಂಗು? ಗುರೂಜಿ, ನನ್ನ ಮಾತಿಗೆ ಅರ್ಥ ಹುಡ್ಕೋದೇ ಕಷ್ಟ. ಇನ್ನು ಒಂದು ವಾರ್ತ ಎಲ್ಲಿಂದ ಬರುತ್ತೆ? ನೀವೇನು ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿದೆ. ಇಷ್ಟೊಂದು ಖುಷಿ ಪಡ್ತಿದ್ದೀರಲ್ಲ, ನೀವೇನು ಮುಗ್ದೇನೋ ಕೆಪ್ರಿನೋ? ನಾನು ಏನು ಮಾಡಿದ್ದೀನಿ, ಏನು ಮಾಡಕ್ಕೆ ಹೊರಟಿದ್ದೀನಿ ಅನ್ನೋ ಕ್ಲಾರಿಟಿ ನನಗಿದೆ. ಅದ್ರ ಬಗ್ಗೆ ತಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅಂದರೆ ನೀವೀಗ ಒಳಗಡೆ ಮಾಡಿದ್ದೆಲ್ಲ ಬುದ್ಧಿವಂತಿಕೆ ಕೆಲಸನಾ? ನಾನು ಬಂದಾಗಿಂದ ಈ ಮನೆಗೆ ಶೋಭೆ ಬಂದಿದೆ. ನನ್ನ ಕಾಲ್ಗುಡದಿಂದ ಎಲ್ಲ ಒಳ್ಳೇದೇ ಆಗಿದೆ. ನಾನು ಆದಿಗೆ ಎಷ್ಟು ಲಕ್ಕಿ ಅಂತ ಅವ್ರ ಬಾಯಿಂದಾನೆ ಕೇಳಲಿಲ್ವಾ? ಅಬ್ಬಾ, ಕೇಳಿ ನನ್ನ ಕಿವಿ ನೆಟ್ಗಾಗಿ ಹೋಗ್ಬಿಡ್ತು ಗುರೂಜಿ. ನೀವು ಆದಿತ್ಯನ್ಗೆ ಲಕ್ಕಿ, ಆ ಪರದೇಶಿ ಪಾರ್ವತಿಗೆ ಡಬ್ಬಲ್ ಲಕ್ಕಿ. ನಿಮ್ಮ ಪಾದನ ಜೆರಾಕ್ಸ್ ಮಾಡಿ ಕೊಡಿ, ನಮ್ಮ ರೂಮಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ನಮಗೂ ಸ್ವಲ್ಪ ಲಕ್ ಬಂದರೂ ಬರ್ಬಹುದು. ಕಿಂಡಲ್ಲ? ಇಲ್ಲಪ್ಪ, ಸೀರಿಯಸ್ಸು. ನೀವು ಆದಿಗೆ ಅವಾರ್ಡ್ ಬರೋ ಹಂಗೆ ಮಾಡಿದ್ರಿ, ಪರದೇಶಿ ಪಾರ್ವತಿಗೆ ಅವಾರ್ಡ್ ಜೊತೆಗೆ ಹನಿಮೂನ್ ಆಫರು ಕೊಡಿಸ್ಬಿಟ್ರಿ. ವಾಟ್? ಈಗ ಅವಾರ್ಡ್ ತಗೊಳ್ಳೋಕೆ ಆದಿತ್ಯನ್ ಜೊತೆ ಪಾರ್ವತಿ ಒಬ್ಳೆ ಹೋದ್ರೆ ಅದನ್ನ ಹನಿಮೂನ್ ಒಂದೇ ಇನ್ನೇನಂತಾರೆ ಗುರೂಜಿ? ಇಬ್ರು ಕೈ ಕೈ ಹಿಡ್ಕೊಂಡು ಲಲ್ಲೆ ಹೊಡ್ಕೊಂಡು ಮಾತಾಡ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿರ್ತಾರೆ. ಹೋಗುವಾಗ 2 ಸೀಟು, ಬರುವಾಗ 3 ಸೀಟ್ ಆದ್ರೆ ಏನ್ ಮಾಡ್ತೀರಾ ಗುರೂಜಿ? ರೈ ರೈ ಏನ್ ಅಸಹ್ಯವಾಗಿ ಮಾತಾಡ್ತಿದ್ದೀರಾ? ಸುಮ್ನಿರಿ ಗುರೂಜಿ, ನಾನ್ ಕಂಡಿಲ್ದೇ ಇರೋದಾ? ಆದಿತ್ಯ ಪ್ರೀತು ಹತ್ರ ಏನ್ ಹೇಳ್ತಿದ್ದ ಗೊತ್ತಾ? ಏನ್ ಹೇಳ್ತಿದ್ದ? ಆದಿತ್ಯನ್ಗೆ ಆ ಕಣ್ಣು ಅಂದ್ರೆ ತುಂಬಾ ಇಷ್ಟ ಅಂತೆ, ಪ್ರಾಣ ಅಂತೆ. ಆ ಕಣ್ಗಳು ಅಂದ್ರೆ ಪ್ರೀತಿ ಅಂತೆ. ಅಂಥಿಂತ ಕಣ್ಣುಗಳಲ್ಲ ಗುರೂಜಿ, ಲೋಗೋಲಿರೋ ಕಣ್ಣುಗಳು. ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ತಾನೇ ಹೇಳಿದ್ದು. ಆ ಕಣ್ಗಳು ನಂದೋ ನಿಮ್ದೋ ಆಗಿದ್ದಿದ್ರೆ ಜಾಡಿಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಆದ್ರೆ ಆ ಕಣ್ಗಳು ಯಾರ್ದು? ಆ ಕಿತ್ತೋಗಿರೋ ಪರದೇಸಿ ಪಾರ್ವತಿದು. ನೀವ್ ಹಿಂಗೆ ಕರ್ದು ಔತಣ ಕೊಡ್ತಾ ಇದ್ರೆ ಒಂದಿನ ಎಂಜಲ್ ತಟ್ಟೆನ ತಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಯಾಕೆ ಗುರೂಜಿ ತಲೆ ತಿರುಗ್ತಿದ್ಯಾ? ನನ್ನ ತಲೆ ತಿರ್ಗೋದಲ್ಲ, ಬೇರೆಯವ್ರ ತಲೆ ಉಳ್ಳತ್ತೆ. ಆಟ ನಮ್ದು, ಆಟದ ರೂಲ್ಸು ನಮ್ದು. ಆಟ ಆಡೋಳು ಮಾತ್ರ ಅವಳು, ಆಡ್ಸೋರು ನಾವು. ಗೆಲ್ತೀನಿ ಅಂತ ಎಗ್ರಬೇಕಾದ್ರೆ ಎಲ್ಲಿ ಹೇಗೆ ಹೊಡಿಬೇಕು ಅಂತ ನಮಗೆ ಗೊತ್ತಿಲ್ವಾ? ಈ ದಾಮಿನಿಗೆ ಈಗ ಮಜಾ ಬರ್ತಾ ಇದೆ. ಗುರೂಜಿ ಗುರೂಜಿ ಏನ್ ಆಟ ಆಡಿಸ್ತೀರಾ ಅಂತ ಹೇಳಿ ಗುರೂಜಿ. ನೀವು ಆಟಕ್ಕುಂಟು, ಆದ್ರೆ ಲೆಕ್ಕಕ್ಕಿಲ್ಲ. ಹೇಳಿ ಪ್ರಯೋಜನ ಇಲ್ಲ. ನೋಡಿ ಆನಂದಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದ್ರ ಬಗ್ಗೆ ಹೇಳಿ, ಮರಿಬೇಡಿ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ನಿಮ್ ವಿಷಯ ಈ ಮೊಲಕ್ಕೆ ಹೆಂಗ್ ಗೊತ್ತಾಯ್ತು ಫ್ರೆಂಡ್ಸ್? ನಾವ್ ಇವಳನ್ನ ಮೊಲ ಅಂತ ತಿಳ್ಕೊಂಡಿದ್ವಿ, ಆದ್ರೆ ಇವಳು ಕಾಡಲ್ಲಿರೋ ನರಿ. ಇನ್ಮೇಲಿಂದ ನಾವು ಹುಷಾರಾಗಿರ್ಬೇಕು. ಸಾವಿತ್ರಕ್ಕ, ಅಯ್ಯೋ, ಏನಿದು ತಲೆ ಸುತ್ತಾ ಇದೆ? ಬಿಡಮ್ಮ. ಖುಷಿಯಾಗಿದೆ, ನನಗೆ ತುಂಬಾ ಖುಷಿಯಾಗಿದೆ. ಅಯ್ಯೋ ದೇವ್ರಿ, ತಲೆ ಸುತ್ತಾ ಇದೆ. ಪಾರು ನಿಲ್ಸಪ್ಪ. ಏನಾಯ್ತೆ? ಏನು ಗೊತ್ತಾಯ್ತಾ? ನೀನು ಯಾಕೆ ಖುಷಿಯಾಗಿದ್ಯಾ ಅಂತ ಗೊತ್ತಾಯ್ತು. ಬರೀ ಖುಷಿಯಲ್ಲ ಸಾವಿತ್ರಕ್ಕ, ಈ ದಿನ ಮರೆಯಕ್ಕೆ ಆಗಲ್ಲ ಅಂತ ವಿಶೇಷವಾದ ದಿನವಾಗಿ ಉಳ್ಕೊಂಡ್ಬಿಡುತ್ತೆ. ಹಳ್ಳಿಯಿಂದ ಬಂದ್ ಕೂಸು ಕನಸು ಕಾಣೋದೇ ಕಷ್ಟ ಆಗಿರೋ ಈ ಕಾಲದಲ್ಲಿ ಈ ಮಟ್ಟಕ್ಕೆ ಬೆಳೆದು ಪ್ರಶಸ್ತಿ ಪುರಸ್ಕಾರ ಎಲ್ಲ ತಗೋತಾ ಇದೆಯಾ ಅಂದ್ರೆ ನೀನು ದೊಡ್ಡ ಸಾಧಕಿ ಕಣೆ ಕಂದ. ಅಯ್ಯಯ್ಯಯ್ಯ,
ಈ ಪ್ರಶಸ್ತಿ ಪುರಸ್ಕಾರ ಎಲ್ಲ ಇಟ್ಕೊಂಡು ನಾನೇನು ಮಾಡಲಿ? ಏನು ಉಪ್ಪಿನಕಾಯಿ ಹಾಕ್ಲಾ? ಮತ್ ಯಾಕೆ ಇಷ್ಟೊಂದು ಆರ್ಭಟ ನಿಂದು? ಪ್ರಶಸ್ತಿಗಿನ್ನ ಹೆಚ್ಚಿನ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಸಾವಿತ್ರಕ್ಕ. ಸುತ್ತಿ ಬಳಸಿ ಯಾಕೆ ಮಾತಾಡ್ತೀಯ? ನೇರವಾಗಿ ಹೇಳು. ನೀನೇ ಯೋಚನೆ ಮಾಡು. ಸಾವಿರಾರು ಜನ, ಸಡಗರ ಸಮಾರಂಭ, ಹಬ್ಬದ ವಾತಾವರಣ, ನೂರಾರು ಮೈಕ್ಗಳು, ಆ ಮೈಕಲ್ಲಿ ಕೇಳೋವಂಥ ಸೌಂಡ್ಗಳು ಇಡೀ ಪ್ರಪಂಚದ ಕಿವಿನೇ ತೂತ್ ಮಾಡೋ ಹಾಗಿರುತ್ತೆ. ಇಡೀ ಭೂಮಂಡಲಕ್ಕೆ ಕೇಳಿಸೋ ಹಾಗೆ ಹೆಸರನ್ನ ಕರೀತಾರೆ. ಏನಂತ ಹೇಳು? ಪಾರ್ವತಿ ಅಂತ ಕರೀತಾರೆ. ಅಲ್ಲ ಅಲ್ಲ, ಪಾರು ಆದಿತ್ಯ. ಆದಿತ್ಯ ಪಾರು. ಲೇ ಕಳ್ಳಿ. ತೆಗಿಯೇ ಎಲ್ಲಿ? ಅಯ್ಯಯ್ಯೋ, ಎಲ್ಲಿ ನೋಡು. ನಾಚಿಕೆ ನೋಡು, ಕೆನ್ನೆ ಎರಡು ಆಪುನ್ ಥರ ಕೆಂಪಗಾಗೋಗಿದೆ. ಮತ್ತಿನ್ನೇನು, ಮೊದಲನೇ ಸತಿ ಅಷ್ಟು ಜನದ ಮುಂದೆ ನನ್ನ ಹೆಸರನ್ನ, ನಮ್ಮ ಯಜಮಾನ್ರ ಹೆಸರನ್ನ ಒಟ್ಟಿಗೆ ಸೇರಿಸಿ ಕರೆದಾಗ ನಾಚಿಕೆ ಆಗದೆ ಇನ್ನೇನಾಗುತ್ತೆ? ಓಹೋ, ನೀನು ಆ ರೂಟಲ್ಲಿ ಬರ್ತಿದೀಯೋ? ಯಾವ ರೂಟೋ ಬೀಟ್ರೂಟೋ ಏನೋ, ನನಗೆ ಗೊತ್ತಿರೋದು ಒಂದೇ ರೂಟು, ಅದು ನಮ್ಮ ಯಜಮಾನ್ರ ರೂಟು. ಸಾವಿತ್ರಕ್ಕ, ನನಗಂತೂ ತುಂಬ 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 ಖುಷಿ ಆಗ್ತಾ ಇದೆ. ಜೋರಾಗಿ ಮಳೆ ಬೀಸಿ ನೆಂದು ಕುಣಿದಾಡ್ಬಿಡೋಣ ಅನ್ನಿಸ್ತಿದೆ. ಈ ಆಕಾಶ ನಂದು, ಈ ಭೂಮಿನೇ ನಂದು ಅಂತ ಅನ್ನಿಸ್ತಿದೆ. ಎಷ್ಟು ಚೆನ್ನಾಗಿರುತ್ತಲ್ವಾ ನನ್ನ ಅವರ ಹೆಸರನ್ನ ಒಟ್ಟಿಗೆ ಕೂಗಿದಾಗ. ಹೌದು ಕಣೆ. ಅಯ್ಯೋ, ನಿನ್ನ ಹತ್ರ ಮಾತಾಡ್ಕೊಂಡು ನಾನು ಮಾಡಬೇಕಾಗಿರೋ ಕೆಲಸನೇ ಮರ್ತೋಗಿದ್ದೀನಿ. ಏನೇ ಅಂತ ಗನಾಂಧಾರಿ ಕೆಲಸ? ಅವಾರ್ಡ್ ಬಂದಿರೋ ನಮ್ಮ ಯಜಮಾನ್ರಿಗೆ ನಾನು ಪಾಯಸ ಮಾಡಿಕೊಡದೇ ಇದ್ರೆ ಹೇಗೆ? ಈಗ ಹೋಗಿ ನಾನು ಪಾಯಸ ಮಾಡಿಕೊಡ್ತೀನಿ, ಅದನ್ನ ಅವರು ಚಪ್ಪರ್ಸ್ಕೊಂಡು ತಿಂತಾರೆ. ಪಾರು, ಪಾರು, ಪಾರು ಅಲ್ಲ, ಪಾರು ಆದಿತ್ಯ. ಕರುಣೆಯ ಪೈ